ಹೆಲೋ ನನ್ನ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮ್ಯಾಂಗೋ ಐಸ್ ಕ್ರೀಮ್ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 2 ಮ್ಯಾಂಗೋ ಪಲ್ಪನ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. ಮೊದಲಿಗೆ ಒಂದು ಸಾಸ್ ಪ್ಯಾನಲ್ಲಿ ಒಂದು 1/2 ಲೀಟರ್ ಮಿಲ್ಕನ್ನು ನಾನು ಹಾಕ್ತಾ ಇದ್ದೀನಿ. ಈ ಹಾಲು ಬಂದುಬಿಟ್ಟು ದಪ್ಪ ಹಾಲಾಗಿರಬೇಕು. ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸಬೇಡಿ. ದಪ್ಪ ಹಾಲು ಇಲ್ಲ ಅಂದರೆ ಪರವಾಗಿಲ್ಲ. ಹಾಲು ಕುದೀತಾ ಇರುವಾಗ ನಾನಿಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತೆಗೆದು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಸೊ ಕಾರ್ನ್ಫ್ಲವರ್ ಪೇಸ್ಟ್ ರೆಡಿಯಾಗಿದೆ. ಹಾಲು ಕುದೀತಾ ಇರಲಿ, ಒಳ್ಳೆ ಕುದಿಬೇಕು. ಸೊ ನೋಡಿ, ಒಳ್ಳೆ ಥರ ಕುದಿ ಬರ್ತಾ ಇದೆ. ಸೊ ಇವಾಗ ನಾನು ಒಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮ್ಯಾಂಗೋ ತುಂಬ ಸಿಹಿ ಇದ್ದರೆ ಸಕ್ಕರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಕುದಿ ಬರ್ತಾ ಇದೆ. ಇದನ್ನು ಚೆನ್ನಾಗಿ ನಾವು ಕಲಸುವ. ನೋಡಿ ಫ್ರೆಂಡ್ಸ್, ಸೈಡಲ್ಲೆಲ್ಲ ಕೆನೆ ಅಂಟ್ಕೊಂಡಿದೆ, ಅದರಲ್ಲಿ ತೆಗೆದು ಅದನ್ನು ಕೂಡ ಇದರ ಹಾಲು ಜೊತೆ ಮಿಕ್ಸ್ ಮಾಡೋಣ. ಅದು ಐಸ್ ಕ್ರೀಮಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಏನನ್ನು ವೇಸ್ಟ್ ಮಾಡಬೇಡಿ ಇಲ್ಲಿ. ಹಾಲು ಕುದಿ ಬರ್ತಾ ಇದ್ದಂಗೆ ನಾವು ಆವಾಗಲೇ ಕಾರ್ನ್ಫ್ಲವರ್ ಪೇಸ್ಟನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀವಲ್ವ, ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕಾರ್ನ್ಫ್ಲವರ್ ಪೇಸ್ಟ್ ಹಾಕಿದ ನಂತರ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿಸೋದನ್ನು ನಿಲ್ಲಿಸಬಾರ್ದು. ನಿಮಗೆ ಬೇಕಾದರೆ ನಾನಿಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತಗೊಂಡಿದ್ದೀನಿ. ನಿಮಗೆ ಹಾಲು ಸ್ವಲ್ಪ ದಪ್ಪ, ಇನ್ನೂ ಸ್ವಲ್ಪ ಜಾಸ್ತಿ ದಪ್ಪ ಆಗಬೇಕು ಅಂದರೆ ಕಾರ್ನ್ಫ್ಲವರನ್ನು ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಕಾರ್ನ್ಫ್ಲವರ್ ಹಾಕಿದ ನಂತರ ನೀವು ಕಂಟಿನ್ಯೂಸ್ ಆಗಿ ಈ ಥರ ಕಲಿಸ್ತಾ ಇರಬೇಕು. ಸೊ ನೀವು ನೋಡ್ಬೋದು ಹಾಲು ದಪ್ಪ ಆಗ್ತಾ ಇದೆ. ಕಾರ್ನ್ಫ್ಲವರನ್ನು ನಾವು ಮೊದಲಿಗೆ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕು. ಡೈರೆಕ್ಟಾಗಿ ಹಾಲಿಗೆ ಹಾಕಿದರೆ ಅದು ಲಂಪ್ಸ್ ಆಗುತ್ತೆ. ಆದ ಕಾರಣ ನಾವು ಸಪ್ರೇಟಾಗಿ ಪೇಸ್ಟ್ ಮಾಡಿ ಆನಂತರ ಹಾಕಬೇಕು. ಸೊ ನೋಡ್ಬೋದು ನೀವು, ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೊಂದು 2 ನಿಮಿಷ ಇದು ಗ್ಯಾಸಲ್ಲಿ ಬೇಯಲಿ, ನಂತರ ಗ್ಯಾಸನ್ನು ಆಫ್ ಮಾಡೋಣ. ಸೊ ನೋಡಿ, ಗಟ್ಟಿ ಬರ್ತಾ ಇದೆ. ಕಂಟಿನ್ಯೂಗಿ ನಾವು ಇದನ್ನು ಕಲಿಸ್ತಾನೇ ಇರಬೇಕು. ಸೊ ನೋಡ್ಬೋದು ನೀವು ಯಾವ ಥರ ಹಾಲು ಗಟ್ಟಿಯಾಗಿದೆ, ಕನ್ಸಿಸ್ಟೆನ್ಸಿಯನ್ನು ನೀವು ನೋಡ್ಬೋದು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರುವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ಕೂಲ್ ಆದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಇನ್ನೂ ಸ್ವಲ್ಪ ಅದು ತಿಕ್ಕಾಗುತ್ತೆ. ಇವಾಗ ಹಾಲು ಕಂಪ್ಲೀಟಾಗಿ ತಣ್ಣಗಾದ ನಂತರ ಹಾಲನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ಗಟ್ಟಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಅಂತ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ. ಸೊ ಇದರ ಜೊತೆಗೆ ನಾನಿಲ್ಲಿ ಹಾಲಿನ ಕೆನೆಯನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ಇದನ್ನು ಹಾಕ್ಕೊಂಡೆ ತುಂಬ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮ್. ನಂತರ ಮ್ಯಾಂಗೋ ಪಲ್ಪ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಪೇಸ್ಟ್ ಬರಬೇಕು. ಸೊ ಇದು ಒಳ್ಳೆ ಪೇಸ್ಟ್ ಆದ ನಂತರ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ನಾವು ಫ್ರಿಡ್ಜಲ್ಲಿ ಇಡಬೇಕು. ಒಂದು 4 ಅವರ್ಸಲ್ಲಿ ಇದು ರೆಡಿ ಆಗುತ್ತೆ. 4 ಅವರ್ಸ್ ಫ್ರೀಝರಲ್ಲಿ ಇಟ್ಕೊಳ್ಳಿ. ಫೋರ್ ಅವರ್ಸ್ ಆಗಿದೆ. ಸೊ ನೋಡಿ ಐಸ್ ಕ್ರೀಮ್ ಯಾವ ಥರ ಗಟ್ಟಿಯಾಗಿದೆ ಅಂತ. ಸೊ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ನೋಡಿ.
ಸೊ ನೀವು ಬೇಕಾದರೆ ಈ ಐಸ್ ಕ್ರೀಮನ್ನು ತಿರ್ಗಾ ನೀವು ಮಿಕ್ಸಿಲಿ ಹಾಕ್ಕೊಂಡು ತಿರ್ಗಾ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಕೂಡ ಕ್ರೀಮಿನೆಸ್ ಜಾಸ್ತಿ ಆಗುತ್ತೆ. ಆ ಥರ ಮಾಡ್ಕೊಳ್ಬೋದು. ನಾನು ಅದನ್ನು ಮಾಡ್ತಾ ಇಲ್ಲ. ಸೊ ಇವಾಗ ನೋಡಿ ಕಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ವಾವ್, ಶಾಪಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ತಿಳಿಸಿ ಯಾವ ಥರ ಬಂದಿದೆ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ಎಕ್ಸ್ಟ್ರಾ ಕಲರ್ ಹಾಕದೆ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಚಾನಲ್ಗೆ ನೀವು ಹೊಸಬರಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅಲ್ಲಿ ತನಕ ಬಾಯ್.